ಸೀರಿಯಲ್ಗಳ ದುನಿಯಾದ ಆ, ಕಿರೀಟವಿಲ್ಲದ ಸಾಮ್ರಾಜ್ಞಿ ಅಂತ ನಿಮ್ಮನ್ನು ನಾವು ಕರಿಬಹುದು. ಯಾಕಂದರೆ ನಾವು ಬೇರೆ ಬೇರೆ ಭಾಷೆಯ ಸಿನಿಮಾಗಳಾದರೂ ಅದರಲ್ಲೂ ಮುಖ್ಯವಾಗಿ ಹಿಂದಿ ಸೀರಿಯಲ್ಗಳ ವೈಭವೀಕರಣ ನಾವು ನೋಡ್ತಾ ಇದ್ವಿ. ಆದರೆ ಕನ್ನಡಕ್ಕೆ ಅದೊಂದು ವೈಭವ ತಂದುಕೊಟ್ಟಿದ್ದು ನೀವು. ಕನ್ನಡದಲ್ಲೂ ಹಿಂಗದ ಸೀರಿಯಲ್ಗಳನ್ನು ನಾವು ಮಾಡಬಹುದು, ಇಂತಹ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಬಹುದು, ಹಿಂಗಿದ್ದ ಸ್ಟೋರಿಗಳನ್ನು ಹೆಣಿಬಹುದು ಅನ್ನೋದನ್ನು ಪರಿಚಯ ಮಾಡಿಕೊಟ್ರಿ. ಒಂದು ನೆಗೆಟಿವ್ ಕಮೆಂಟಿಂದ ಈ ಪ್ರಶ್ನೆ ಶುರು ಮಾಡ್ತೀನಿ. ಇತ್ತೀಚೆಗೊಬ್ಬ ಅಧಿಕಾರಿ ಹೇಳಿದ್ರು ಸೀರಿಯಲ್ಗಳು ಜನರನ್ನು ಹಾಳು ಮಾಡತ್ವೆ ಅಂತ. ಏನು ಹೇಳ್ತೀರಿ ಅದಕ್ಕೆ? ಖಂಡಿತ ಎರಡನ್ನೂ ಒಪ್ಕೋಬೇಕಾದ್ ನಾವು 100% ಅಲ್ವಾ. ಯಾಕೆಂದರೆ ನಾವು ಈ ಕತೆ ಮಾಡಿದಾಗ ನನಗೆ ಎಷ್ಟೋ ನೆಗೆಟಿವಿಟಿ ಅನಿಸುತ್ತೆ. ಅಯ್ಯೋ ನಾವು ಯಾಕೆ ಇದನ್ನು ಪೋರ್ಟ್ರೇ ಮಾಡ್ತಿದ್ದೀವಿ ಸಮಾಜಕ್ಕೆ ಅಂತ. ಬಟ್ ಏನಾಗುತ್ತೆ, ನೀವೊಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದಾಗ ಎಲ್ಲವನ್ನೂ ತೋರಿಸ್ಬೇಕಾಗತ್ತೆ ಅಲ್ವಾ. ನೋವು, ನಲಿವು, ಲವಿಂಗು, ಹೇಟಿಂಗು, ಎವ್ರಿಥಿಂಗ್ ಹ್ಯಾಸ್ ಟು ಬಿ ದರ್. ಇಟ್ಸ್ ಆಲ್ ಅ ಪ್ಯಾಕೇಜ್. ಬಟ್ ಇನ್ಫ್ಲುಯೆನ್ಸ್ ಆಗೋದು ಖಂಡಿತ ಇನ್ಫ್ಲುಯೆನ್ಸ್ ಆಗ್ತಾರೆ ಜನ. ಸೊ ನಾವು ಅಲ್ಲಲ್ಲ ಅದಕ್ಕೆ ಏನೇನು ಫಿಲ್ಟರ್ ಮಾಡಿ ಯಾವ ಥರ ಅದನ್ನು ತಪ್ಪು ಹಂಗೆ ಮಾಡೋದು ತಪ್ಪು ಅನ್ನೋದಕ್ಕೂ ಬರಲೇಬೇಕಲ್ಲ ನಾವು. ಸೊ ಅಲ್ಲಿಗೆ ಹೋಗಿ ಅದನ್ನು ತೋರಿಸೇ ನಾವು ಮುಗಿಸೋದು ಆ ವಿಚಾರ. ಅಂದರೆ ಎಷ್ಟು ಅಟ್ಯಾಚ್ಡ್ ಇರ್ತಾರೆ ಜನ ಅನ್ನೋದಕ್ಕೆ ನಾನು ನಿಮ್ಮದೇ ಸೀರಿಯಲ್ನ ಒಂದು ಉದಾಹರಣೆ ಕೊಡ್ತೀನಿ. ನಾವೊಂದು ದೀಪಾವಳಿ ಸಂಭ್ರಮಕ್ಕೆ ಕರ್ಣ ಟೀಮ್ ಇದು ಮಾಡಿದ್ರಿ. ಕರ್ಣ ಅವ್ರನ್ನ ಮಾತನಾಡಿಸ್ತಾ ಇರೋವಾಗ ಅವ್ರಿಗೊಂದು ವಿಡಿಯೋ ಕಾಲ್ ಬಂತು. ವಿಡಿಯೋ ಕಾಲ್, ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಸ್ಟಂಡ್. ಆ ವಿಡಿಯೋ ಕಾಲಲ್ಲಿದ್ದ ವ್ಯಕ್ತಿ ತುಂಬ ಸೀರಿಯಸ್ ಸಿಚುವೇಶನಲ್ಲಿದ್ದರು. ಅಂದರೆ ಅವ್ರು ಉಳಿಯೋದು ಬಹಳ ಡೌಟು ಅಂತ. ಅವರ ಕೊನೆಯ ಆಸೆ ಏನು ಅಂದರೆ ಕರ್ಣನ ಜೊತೆ ಒಂದು ಸಲ ಮಾತಾಡಬೇಕು ಅಂತ ವಿಡಿಯೋ ಕಾಲ್ ಮಾಡಿದರು. ಅವರು ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ನನಗದು ಐ ಗಾಟ್ ಎಮೋಷ್ನಲ್. ಅಮ್ಮ, ಹಿಂಗಿದ್ದು ಅಟ್ಯಾಚ್ಮೆಂಟ್ಸ್ ಆಗಿಬಿಡತ್ತೆ ಸೀರಿಯಲ್ಲು, ಸಿನಿಮಾ ಆ್ಯಂಡ್ ಬಿಗ್ ಬಾಸ್ದು ನೀವು ಈಗ ಹೆಂಗೆ ಅದರದ್ದು ಹವಾ ಇದೆ ಅಂತ ನೋಡಿದ್ರಿ. ಕಿರುತೆರೆ, ಐ ಥಿಂಕ್ ಬಿಗ್ ಸ್ಕ್ರೀನ್ಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಈ ಕಿರುತೆರೆಯಲ್ಲಿರುತ್ತೆ. ಇರುತ್ತೆ. ಯಾಕಂದರೆ ದಿನ ಅವ್ರ ಮನೆಗೆ ಹೋಗ್ತಾರಲ್ಲ. ಈಗ ನೀವು ಕರ್ಣ ತಗೊಳ್ಳಿ, ನಿಧಿ, ನಿತ್ಯ, ಯಾವುದೇ ಪಾತ್ರ ಇರ್ಬೋದು, ದಿನ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಯ ಒಂದು ಭಾಗವಾಗಿ ಹೋಗಿರ್ತಾರೆ ಅವರು. ಸೊ ಅವ್ರಿಗೇನಂದ್ರೆ ಅವ್ರಿಗಾಗೋ ಪೇಯ್ನು ಇವ್ರಿಗೂ ಆಗ್ತಾ ಇರುತ್ತೆ. ಅವ್ರು ಯಾರೋ ಒಂದು ಬದುಕಿನಲ್ಲಿ ಯಾರಿಗೋ ಒಂದು ಅವರಲ್ಲಿ ಒಂದು ಎನರ್ಜಿ ಕೊಟ್ಟ ತಕ್ಷಣ ಅವ್ರು ನಮಗೂ ಕೊಡ್ತಾರೇನೋ ಅನಿಸುತ್ತೆ. ಅದು ಖಂಡಿತ ಕನೆಕ್ಟ್ ಬೆಳೆಯುತ್ತೆ. ಆ್ಯಂಡ್ ಸೀರಿಯಲ್ ಇಂಡಸ್ಟ್ರಿ ಇಸ್ ಸಮಥಿಂಗ್, ಅದನ್ನು ಖಂಡಿತ ನಾವು ತುಂಬ ಸೀರಿಯಸ್ ಆಗಿ ಪರಿಗಣಿಸ್ಬೋದು ಆ್ಯಸ್ ಅ ಬಿಸ್ನೆಸ್ ಮಾಡ್ಯೂಲ್. ಬಿಕಾಸ್ ಎಷ್ಟು ಜನ ಅದಕ್ಕೆ ಅಟ್ಯಾಚ್ಡ್ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಕತೆಗಾರರಿದ್ದಾರೆ, ಎಷ್ಟು ಕಲಾವಿದರಿದ್ದಾರೆ ಹೂ ಆರ್ ಟಚಿಂಗ್ ಎವ್ರಿಬಡೀಸ್ ಹಾರ್ಟ್ ಟುಡೇ. ಈಗ ನಾನೇ ಹೊರಗಡೆ ಹೋದಾಗ, ಈವನ್ ಐ ಆಮ್ ನಾಟ್ ಆ್ಯಕ್ಟಿಂಗ್, ಇವಾಗ ನಾನು ಆ್ಯಕ್ಟಿಂಗ್ ಮಾಡ್ತಿಲ್ಲ, ಬಟ್ ಐ ಆಮ್ ಬಿಹೈಂಡ್ ದ ಸ್ಕ್ರೀನ್, ಬಟ್ ಸ್ಟಿಲ್ ಪೀಪಲ್ ಟಾಕ್ ಟು ಮೀ ವಿತ್ ಸೋ ಮಚ್ ಲವ್, ಸೋ ಮಚ್ ಕನೆಕ್ಟ್. ಸೊ ನನಗೆ ಗೊತ್ತಾಗುತ್ತೆ, ಇಟ್ ಇಸ್ ಬಿಕಾಸ್ ಆಫ್ ಟೆಲಿವಿಷನ್, ಎವ್ರಿ ಡೇ ವಿ ಆರ್ ರೀಚಿಂಗ್ ದೆಮ್. ಸೊ ಇಟ್ಸ್ ಎ ಬ್ಯೂಟಿಫುಲ್, ಅದೊಂದು ನಾನು ಹೇಳಿದ್ನಲ್ಲ, ಈವನ್ ಆಸ್ ಎ ಬಿಸ್ನೆಸ್ ಥಿಂಗ್, ಆಸ್ ಅ ಪ್ರೊಫೆಷನ್, ಟೆಲಿವಿಷನ್ ಶುಡ್ ಬಿ ಟೇಕನ್ ವೆರಿ ಸೀರಿಯಸ್ಲಿ. ಯಾಕಂದ್ರೆ ಸುಮಾರು ಜನ ಆ ಇಂಪಾರ್ಟೆನ್ಸ್ ಇನ್ನೂ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಡೆಫಿನೆಟ್ಲಿ ಓನ್ಲಿ ಮಾಡ್ಕೊಂಡಿಲ್ಲ. ಶ್ರುತಿ ನಾಯ್ಡು ಅವ್ರು ಅರ್ಥ ಮಾಡ್ಕೊಂಡ್ರ. ಐ ಆಮ್ ಲಕ್ಕಿ ದಟ್ ಅದಕ್ಕೆ ತಕ್ಕಂಗೆ ಕೆಲ್ಸಗಳು ಸಿಗ್ತಾ ಹೋಯ್ತು ಭಾವನಾ, ಅದಕ್ಕೆ ಅದು ಸೀರಿಯಸ್ ಬಿಸ್ನೆಸ್ ಆಗಿದೆ ನನಗೆ. ಅಂದರೆ ಜನರಲಿ ನಾನು ಸುಮಾರು ಫಂಕ್ಷನಲ್ಲಿ ಇದನ್ನು ಹೇಳ್ತಿರ್ತೀನಿ. ಯಾರು ರಿಟೈರ್ ಆಗಿರ್ತಾರೆ, ಅವ್ರು ನಂಗೆ ಸಿಗ್ತಾರೆ, ನಾನು ರಿಟೈರ್ ಆಗಿದ್ದೀನಮ್ಮ, ಏನು ಕೆಲಸ ಇಲ್ಲ, ಒಂದು ಪಾತ್ರ ಗೀತರ ಇದ್ದರೆ ಕೊಡಿ, ಸಖತ್ ಸಿಟ್ಟು ಬರುತ್ತೆ ನಂಗೆ ಅವಾಗ. ಅಂದರೆ ಇಷ್ಟು ಸುಲಭವಾಗಿ ಹೆಂಗೆ ತೊಗೋತೀರಾ ನೀವು? ಅಂದರೆ ಇಟ್ಸ್ ನಾಟ್ ದ್ಯಾಟ್. ದಿಸ್ ಇಸ್ ಸಮಥಿಂಗ್ ವೇರ್ ಜನ ಇದಕ್ಕೋಸ್ಕರ ರಂಗಭೂಮಿಲಿ ಕೆಲಸ ಮಾಡಿ ಬರ್ತಾರೆ. ಎಷ್ಟೋ ಜನ ಕಲಿತು ಬರ್ತಾರೆ. ಅದಕ್ಕೆ ಅಂತ ಅವರು ಇಂಜಿನಿಯರಿಂಗೋ ಅಥವಾ PUC ಬಿಟ್ಟು ಹೋಗಿರ್ತಾರೆ ಪಾಪ. ಯಾರೋ ಒಬ್ರು ಉಪೇಂದ್ರನೋ ಯಾರೋ ಒಬ್ರನ್ನ ನೋಡಿದಾಗ ಅವ್ರಿಗೆ ನಾನಿದಾಗಬೇಕು ಅಂತ ಪಾಪ ಅವರ ಮನೆಯಲ್ಲಿ ಹೋರಾಟ ಮಾಡಿಕೊಂಡು ಅಪ್ಪ ಅಮ್ಮನ ವಿರೋಧಿಸ್ಕೊಂಡು ಅದೆಲ್ಲೋ ಯಾವುದೋ ಒಂದು ಇದಕ್ಕೆ ಹೋಗಿ ನಾಟಕ ಶಾಲೆಗೆ ಹೋಗಿ ಕಲಿತು ಇಲ್ಲಿಗೆ ಬಂದು ನಮಗೆ ಫೋಟೋ ಕೊಟ್ಟು, ಮ್ಯಾಮ್ ಒಂದು ಅವಕಾಶ ಕೊಡಿ, ಮ್ಯಾಮ್ ಒಂದು ಅವಕಾಶ ಕೊಡಿ. ನಾವು ಅವ್ರಿಗೆ ಯಾವುದೋ ತಮ್ಮನ ಪಾತ್ರನೋ ಫ್ರೆಂಡ್ ಪಾತ್ರನೋ ಅಲ್ಲಿಂದ ಶುರು ಮಾಡ್ತೀವಿ. ಇಟ್ ಇಸ್ ಸೋ ಡಿಫಿಕಲ್ಟ್. ಸ್ಕ್ರಾಚಿಂದ ಶುರು ಆಗುತ್ತೆ. ಸೊ ನೀನು ಎಲ್ಲೋ ಈಗ ನನ್ನ ಮಗಳಿಗೆ ಅದೇ ಡಿಗ್ರಿ ಮುಗೀತು, ಹುಡುಗನ ಹುಡುಕ್ತಾ ಇದ್ದೀವಿ, ಮನೇಲಿ ಕೂತಾಳ, ಒಂದು ಪಾತ್ರ ಕೊಡಿ. ಐ ಮೈ ಫೀಲ್ ಸ್ಯಾಡ್, ನೀವು ಯಾಕೆ ನಮ್ಮ ಪ್ರೊಫೆಷನ್ ಹಂಗೆ ಅನ್ಕೊಂಡಿದ್ದೀರಾ? ಇಟ್ ಈಸ್ ಅ ಸೀರಿಯಸ್ ಬಿಸ್ನೆಸ್ ಅಂತ. ಬಟ್ ಹಂಗೆ ಬಂದವರು ಹೆಚ್ಚು ಕಾಲ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಕಷ್ಟ. ಕಲೆಗೆ ಡಿಸಿಪ್ಲಿನ್ ಇಲ್ಲ. ಏನು ಗೊತ್ತಾ, ನಿಮಗೆ ಬೆಳಗ್ಗೆ 5 ಗಂಟೆಗೆ ಗಾಡಿ ನಿಮ್ಮ ಮನೆ ಹತ್ರ ಬಂದು ನಿಮ್ಮನ್ನು ಪಿಕಪ್ ಮಾಡಿ, ನೀವು 6:30-7 ಗಂಟೆಗೆ ಸೆಟ್ಟಿಗೆ ಬಂದು ಮೇಕಪ್ ಆಗಿ, ಅಲ್ಲಿ ತಿಂಡಿ ದಿನ ಒಂದೇ ಥರ ತಿಂಡಿ ಬರ್ತಿರುತ್ತೆ, ಅದನ್ನು ತಿಂದು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ದೆ ಸೀನ್ ಪೇಪರ್ ತೊಗೊಂಡು ಸೀನ್ ಮಾಡಿ 10 ನಕ್ಕು
ಎಲ್ಲ ಮಾಡಿ ಒಂದೊಂದು ಸತಿ ಲೇಟ್ ನೈಟ್ ಶೂಟ್ ಇರುತ್ತೆ. ಇದೆಲ್ಲವೂ ತುಂಬ ಶ್ರಮ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಟಿ ವಿಲಿ ನೋಡಿದಾಗ ಅವ್ರು ಅನ್ಕೋತಾರೆ ನಾವು ಆಗ್ಬಿಡ್ಬೋದು ಅಂತ. ಏನು ಕಷ್ಟ ಇದೆ, 4 ಸಾಲ ನಾನು ಹೇಳ್ತೀನಿ ಅಂತ. ಹಂಗಲ್ಲ ಅದು. ಇಟ್ ಈಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್. ಐ ವುಡ್ ಲೈಕ್ ಟು ಟೆಲ್ ಎವ್ರಿಬಡಿ, ಅಷ್ಟು ಸುಲಭವಾಗಿ ತೊಗೊಬೇಡಿ ನಮ್ಮ ಟೆಲಿವಿಷನ್ ಇದನ್ನು. ಇಟ್ ಈಸ್ ಅ ಸೀರಿಯಸ್ ಬಿಸ್ನೆಸ್ ಆ್ಯಂಡ್ ಇಫ್ ಯು ವಾಂಟ್ ಟು ಕಮ್ ಗೆಟ್ ಟ್ರೈನ್ಡ್, ಅದಕ್ಕೇನು ಬೇಕೋ ಅದನ್ನೆಲ್ಲ ಕಲಿತು ಫಸ್ಟ್ ಭಾಷೆ, ಕನ್ನಡ ಭಾಷೆ ಕಲ್ತ್ಕೊಳ್ಳಿ. ಆಮೇಲೆ ನಿಮಗೆ ಭಾಷೆ ತೀರಾ ಮಾತಾಡೋಕ್ಕೆ ಬರಲ್ಲ ಅಂದರೆ ದಿನ ನ್ಯೂಸ್ ಪೇಪರ್ನ ಜೋರಾಗಿ ಓದಿ ಅಂತ ಹೇಳ್ತೀನಿ ನಾನು. ಏನೇ ಈಗ ನಮ್ಮ ಏನು ದಿನಪತ್ರಿಕೆ ಬರುತ್ತೆ ಅದನ್ನು ತೊಗೊಂಡು ಜೋರಾಗಿ ಓದಿದ್ರೆ ಎಷ್ಟೋ ಕನ್ನಡ ಭಾಷೆ ಕಲಿಬೋದು. ಅಲ್ಲಿಂದ ನೀವು ಸೀರಿಯಲಲ್ಲಿ ನೀವು ನಟಿಸೋವಾಗ ದೇರ್ ಇಸ್ ನೋ ಡಬ್ಬಿಂಗ್, ನೀವೇ ಮಾತಾಡಬೇಕು ಅದನ್ನು. ಕರೆಕ್ಟ್. ಸೊ ನಿಮ್ಮ ಭಾಷೆನೇ ಬರದೇ ಹೋದರೆ ಹೇಗೆ? ಈ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ? ತುಂಬ ಇರಿಟೇಟ್ ಆಗುತ್ತೆ ಭಾವನಾ ನನಗೆ. ಭಾಷೆ ಬರದೇ ಇರೋರು ಕಂಡ್ರಾಗಲ್ಲ ನನಗೆ. ಕನ್ನಡ ಭಾಷೆ ನೀನು ಏನು ಅಲ್ಲಿ ಬರ್ತಿದೆಯೋ, ನೀನು ಏನು ಅಲ್ಲಿ ಮಾಡೋಕ್ಕೆ ಹೊರಟಿದೆಯೋ, ಒಂದು ಧಾರಾವಾಹಿ ಇರ್ಬೋದು, ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ಏನೇ ಇರ್ಬೋದು, ನಿನಗೆ ಭಾಷೆ ಬರಬೇಕು, ಭಾಷೆ ಬಗ್ಗೆ ಪ್ರೀತಿ ಇರಬೇಕು. ಆವಾಗಲೇ ನೀನು ಅಲ್ಲಿ ಒಂದು ಫಸ್ಟ್ ರೀಚ್ ಆಗೋದು ಆಡಿಯನ್ಸ್ಗೆ. ಹೆಂಗೆ ನಾವು ನಮ್ಮ ಭಾಷೆ ನಮ್ಮ ಮಾತಿಂದ ಅಲ್ವಾ. ಈಗ ನಂಗೆ ಯಾರೋ ಡಬ್ ಮಾಡಿದ್ರೆ ಶ್ರುತಿ ಮಾತಾಡೋ ಎಮೋಷನ್ ಅವ್ರು ಕೊಡ್ತಾರಾ ಇಲ್ವಾ ನಂಗೆ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ. ಈಗ ನನ್ನ ವಾಯ್ಸು, ನಾನು ನನ್ನ ಮಾಡ್ಯುಲೇಷನ್ಗಳು, ನನಗೆಲ್ಲೋ ಅಳು ಬರುತ್ತೆ, ಎಲ್ಲೋ ನಗು ಬರುತ್ತೆ, ಎಲ್ಲೋ ಖುಷಿಯಾಗಿ ನಗ್ತೀನಿ, ಅದೆಲ್ಲ ನನ್ನೇ ಕನೆಕ್ಟ್ ಆಗಿರೋದು ಅವರು. ಸೊ ನೀನು ಫಸ್ಟ್ ಅದನ್ನು ಕಲಿಬೇಕಲ್ಲ, ಅಲ್ಲಿಂದ ಶುರು ಮಾಡ್ಬೇಕು ಜರ್ನಿ. ಅಂತ ಎಷ್ಟೋ ಜನ ನಿಮ್ಮ ಸೀರಿಯಲ್ಗಳ ಮೂಲಕ ಜೀವನ ಕಂಡುಕೊಂಡಿದ್ದಾರೆ. ವೆರಿ ನೈಸ್.